ನೋಡ್ತಾ ಇದ್ದೀರಾ ಸರ್. ಆದರೂ ಇವಾಗ 2020ರಿಂದ 2036ವರೆಗೂ ಟೈಮ್ ಚೆನ್ನಾಗಿದೆ ಇವ್ರಿಗೆ. 36ವರೆಗೂ ಚೆನ್ನಾಗಿದೆ ಅಂದರೆ ನೋಡಿ, ಇವರ ಒಂದು ಜಾತಕದಲ್ಲಿ ಬುಧ ಗ್ರಹ ಕೆಟ್ಟಿದ್ದಾನೆ. ಬುಧ ಗ್ರಹ ಕೆಟ್ಟಿದ್ದಾನೆ ಅಂತಂದರೆ ಆ ಗ್ರಹಕ್ಕೆ ಒಂಚೂರು ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಜಾತಕ ಎಲ್ಲ ಚೆನ್ನಾಗಿದೆ. ಕೆಲ್ಸಕ್ಕೆ ಹೋಗ್ತಿದ್ದಾರಾ? ಹೌದೌದು. ಏನು ಕೆಲಸ ಮಾಡ್ತಿದ್ದಾರೆ ಸರ್? ಒಂದು ಕಂಪ್ನಿಗೆ ಹೋಗ್ತಾ ಇದ್ದಾರೆ, ಪ್ರೈವೇಟ್ ಕಂಪ್ನಿ. ಹೌದಾ, ಸರಿ ಸರಿ. ಇವ್ರಿಗೆ ಪಿತ್ರಾರ್ಜಿತ ಆಸ್ತಿ ಇದೆಯಾ? ಇಲ್ಲ ಇಲ್ಲ ಮೇಡಮ್. ಪಿತ್ರಾರ್ಜಿತ ಪ್ರಾಪರ್ಟಿ ಏನೂ ಇಲ್ವಾ? ಯಾವುದು ಇಲ್ಲ, ಯಾವುದು ಇಲ್ಲ. ಇವ್ರು ನೋಡಿ ಸರ್, ಇವ್ರ ಕಂಪ್ನಿಗೆ ಹೋಗ್ತಾ ಇರಲಿ, ಬಟ್ ಇವ್ರಿಗೆ ಸ್ವಲ್ಪ ಬುಧ ಕೆಟ್ಟಿದ್ದಾನೆ. ಆ ಕೆಟ್ಟಿರೋ ಗ್ರಹನ ಒಂಚೂರು ಸರಿ ಮಾಡ್ಕೊಳ್ಬೇಕಾಗತ್ತೆ. ಇವ್ರ ತಾಯಿಗೆ ಹೆಲ್ತ್ ಸರಿ ಇದೆಯಾ? ಸ್ವಲ್ಪ ಸರಿ ಇಲ್ಲ. ಸ್ವಲ್ಪ ಹೆಲ್ತ್ ಸಮಸ್ಯೆ ಕಾಡ್ತಿದ್ಯಾ? ಕಾಡ್ತಿದೆ. ಈ ಟೈಮಲ್ಲಿ ಸ್ವಲ್ಪ ಆ ಥರ ಆಗುತ್ತೆ. ಅವ್ರಿಗೆ ನಡೀತಾ ಇರೋ ದಶದಲ್ಲಿ ಸ್ವಲ್ಪ ತಾಯಿಗೆ ಹೆಲ್ತ್ ಸಮಸ್ಯೆ ಕಾಣುತ್ತೆ. ಮತ್ತು ಇವರು ಕೂಡ ಸ್ವಲ್ಪ ದಪ್ಪ ಆಗ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ನಡೀತಾ ಇರೋ ದಶೆ ಆಗಿದೆ ನೋಡಿ ಸರ್. ಇವ್ರಿಗೆ ಸಂಬಂಧಪಟ್ಟಿರೋವಂಥ ಒಂದು ಗುರು ಮತ್ತು ಶುಕ್ರ ಇವರಿಬ್ಬರ ಕಾಂಬಿನೇಷನಲ್ಲಿ ಒಂದು ಬ್ರೇಸ್ಲೆಟ್ ಹಾಕಿಸಿ ಅವ್ರ ಮದುವೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ತುಂಬ ಒಳ್ಳೆ ಸಂಬಂಧ ಕೂಡ ಸಿಕ್ಕತ್ತೆ. ಇಲ್ಲಾಂದರೆ ಸ್ವಲ್ಪ, ಯಾಕಂದರೆ ಇಲ್ಲಿ ಬುಧ ಗ್ರಹ ಕೆಟ್ಟಿರೋದ್ರಿಂದ ಎಲ್ಲ ಒಂದು ಕಡೆ ತುಂಬ ಲೇಟ್ ಆಗುತ್ತೆ. ಲೇಟ್ ಆದಾಗ ಆಯ್ಕೆ ಇರಲ್ಲ ನಿಮಗೆ. ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ಈ 2 ಬ್ರೇಸ್ಲೆಟು 2 ಸ್ಟೋನು ಇವ್ರ ಜೊತೇಲಿ ಇಟ್ಕೊಳ್ಳಿ. ಇಲ್ಲ ಇವ್ರ ಪರ್ಸಲ್ಲಿ ಇಟ್ಕೊಳ್ಳೋಕ್ಕೆ, ಇವ್ರ ಪಾಕೆಟಲ್ಲಿ ಇಟ್ಕೊಳ್ಳೋಕ್ಕೆ ತಗೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಲಲಿತಾ ಅಂತ ಮೇಡಮ್, ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಅಕ್ಕನ ಮಗದ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 13/5/1990. 13/5/1990. ಹುಟ್ಟಿದ ಸಮಯ 92 ಮೇಡಮ್, 92. 92. ಓಕೆ, ಅಷ್ಟಿಂದ ಹೇಳಕ್ಕೆ ಇನ್ನೊಂದ್ಸರಿ ಹೇಳಿ. 13 ಹಾ 13/5/92. ಓಕೆ, ಹುಟ್ಟಿದ ಸಮಯ ಬುಧವಾರ ಸಂಜೆ 6:15. ಸಂಜೆ 6:15. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಹಲೋ. ಮದ್ವೆ ಸೆಟ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳಬೇಕಾಯ್ತು. ಕನ್ಯಾ ರಾಶಿ, ಹಸ್ತ ನಕ್ಷತ್ರ ಬರುತ್ತೆ ಮೇಡಮ್. ಏನು ಸಮಸ್ಯೆ ಮೇಡಮ್? ಅವ್ನು ಮದ್ವೆಗ್ ನೋಡ್ತಾ ಇದೀವಿ ಮೇಡಮ್, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಆಮೇಲೆ ಕೆಲ್ಸನೂ ಒಂದ್ ಕಡೆ ಮಾಡ್ತಾನೆ, ಬಿಟ್ ಬರ್ತಾನೆ. ಮೇನ್ ಇರೋದು ಈಗ ಮದ್ವೆ ನೋಡ್ತಾನೆ ಇದೀವಿ ಮೇಡಮ್, ಮದ್ವೆ ಸೆಟ್ ಆಗ್ತಾ ಇಲ್ಲ. ಕೆಲಸ ಇಲ್ಲ ಅಂದ್ರೆ ಪರವಾಗಿಲ್ಲ, ಮದುವೆ ನೋಡ್ತಾ ಇದ್ದೀರಾ? ಅಲ್ಲ, ಜೋರ ಇರೋದ್ರಲ್ಲಿ ಚೆನ್ನಾಗಿದ್ದಾರೆ, ಅದಕ್ಕೆ. ಮೇಡಮ್, ಅವ್ರಿಗೆ ಏನು ಗೊತ್ತಾ ನೋಡಿ, ಅವರ ಲಗ್ನಕ್ಕೆ ಮದುವೆ ಅಂತ ಬಂದಾಗ ಇವಾಗ ಅವ್ರಿಗೆ ಟೈಮ್ ಬಂದು ಓಕೆ 35ವರೆಗೂ ಟೈಮ್ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಅವರ ಮದುವೆಗೆ ತುಂಬ ಎಫೆಕ್ಟ್ ಕೊಡ್ತಾ ಇರೋಂಥ ಗ್ರಹ ಬಂದು ಸೂರ್ಯ, ಆಯಿತಾ? ಸೂರ್ಯ ಗ್ರಹ ಅವರ ಮದುವೆಗೆ ಸ್ವಲ್ಪ ಎಫೆಕ್ಟ್ ಕೊಡ್ತಾ ಇದ್ದಾನೆ. ಸೊ ಸೂರ್ಯ ಗ್ರಹಕ್ಕೆ ನೀವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತಂದರೆ ಅದನ್ನು ಹೊಲಿಸ್ಕೊಳ್ಬೇಕು ನೀವು. ಹಾಗಾಗಿ ಏನೂ ಇಲ್ಲ ಮೇಡಮ್, ಸಿಂಪಲ್ಲು. ಅವ್ರಿಗೆ ಹೇಳಿ ಭಾನುವಾರ ಈ ಪಾರಿವಾಳಗಳೆಲ್ಲ ಬರುತ್ತೆ ಗೊತ್ತಾ, ಪಕ್ಷಿಗಳಿಗೆ ಗೋಧಿ ಹಾಕಕ್ಕೆ ಹೇಳಿ, ಪಾರಿವಾಳ ಹಾಕಕ್ಕೆ ಹೇಳಿ. ಒಂದು ಸ್ವಲ್ಪ ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಹೇಳಿ. ಮತ್ತು ಯಾರಾದರೂ ತುಂಬ ದೊಡ್ಡವ್ರಿಗೆ ಏನಾದರೂ ಒಂದು ಜೊತೆ ಬಟ್ಟೆನೋ, ಏನಾದರೂ ವಯಸ್ಸಾಗಿರೋರಿಗೆ, ತುಂಬ ತಾತಂದಿರು ಈ ಥರ ಇರ್ತಾರಲ್ಲ, ಅವ್ರಿಗೆ ಏನಾದರೂ ಒಂದು ಜೊತೆ ಬಟ್ಟೆ ಕೊಡಿಸಿ. ಜೊತೆಗೆ ನೋಡಿ, ನೀವು ಇದಕ್ಕೆ ಎರಡು ಸ್ಟೋನನ್ನು ಅವ್ರ ಬೆಡ್ರೂಮಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಖಂಡಿತ ಮದುವೆ ಸೆಟ್ ಆಗುತ್ತೆ. ಅದು ಶುಕ್ರನಿಗೆ ಸಂಬಂಧಪಟ್ಟಿರೋದು ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಿರೋಂಥ ಸ್ಟೋನನ್ನು ಇಟ್ಕೊಳ್ಳೋಕೆ ಹೇಳಿ.